ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಲೋಕದಲ್ಲಿ ಯಾರು ನಿಮ್ಮನ್ನ ನಂಬದಿದ್ದರೂ ಪರವಾಗಿಲ್ಲ, ಆದರೆ ಕನ್ನಡಿಯ ಮುಂದೆ ನಿಂತಾಗ ಕಾಣುವಂತಹ ಆ ಬಿಂಬಕ್ಕೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು. ಏಕೆಂದರೆ ಮೇಷರಾಶಿಯವರನ್ನ ಸೋಲಿಸಲು ಮತ್ತೊಬ್ಬರಿಂದ ಸಾಧ್ಯವಿಲ್ಲ. ಅದು ನಿಮ್ಮ ಸ್ವಂತ ನಕಾರಾತ್ಮಕ ಯೋಜನೆಗಳಿಂದ ಮಾತ್ರ ಸಾಧ್ಯವಾಗುವಂಥದ್ದು. ಇಂದು ನಿಮ್ಮೊಳಗಿನ ಸೂರ್ಯನನ್ನ ಜಾಗೃತಗೊಳಿಸಿದರೆ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುವಂಥದ್ದು. ಇಂದು ಚಂದ್ರನ ಸಂಚಾರವು ನಿಮ್ಮಲ್ಲಿ ಹೊಸ ಆಲೋಚನೆಗಳನ್ನ ಹುಟ್ಟು ಹಾಕಲಿದೆ. ಬೆಳಗಿನ ಜಾವ ಸ್ವಲ್ಪ ಗೊಂದಲವಿದ್ದರೂ ಮಧ್ಯಾಹ್ನದ ವೇಳೆಗೆ ಮಾನಸಿಕ ಸ್ಪಷ್ಟತೆ ಸಿಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಉಷ್ಣಾಂಶ ಹೆಚ್ಚಾಗುವಂತಹ ಸಾಧ್ಯತೆ ಇರುವುದರಿಂದ ಕಣ್ಣಿನ ಉರಿ ಅಥವಾ ತಲೆನೋವು ಬರಬಹುದು. ನೆಮ್ಮದಿಯ ನಿರ್ಧಾರಗಳಿಗೆ ಇಂದು ಮನಸ್ಸು ಕೂಡ ಸಜ್ಜಾಗುವಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ನೋಡುವುದಾದರೆ ಇಂದು ವೇಗ ಮತ್ತು ವಿವೇಚನೆ ಎರಡೂ ಬೇಕಾದಂತಹ ದಿನ. ವ್ಯಾಪಾರದಲ್ಲಿ ಹಠಾತ್ ಧನ ಲಾಭದ ಯೋಗವಿದೆ, ಆದರೆ ಅಪರಿಚಿತರ ನಂಬಿ ದೊಡ್ಡ ಮೊತ್ತದ ಸಾಲವನ್ನ ನೀಡಬೇಡಿ ಯಾವುದೇ ಕಾರಣಕ್ಕೂ. ಉದ್ಯೋಗಸ್ಥರಿಗೆ ಸಹೋದ್ಯೋಗಿಗಳ ಕಡೆಯಿಂದ ಸಣ್ಣ ಮಟ್ಟದ ಪೈಪೋಟಿ ಎದುರಾಗಬಹುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಂಜೆಯೊಳಗೆ ಸಿಗುವಂತಾಗುತ್ತದೆ. ಇನ್ನು ಮನೆಯಲ್ಲಿ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಮಹತ್ವದ ಚರ್ಚೆ ನಡೆಯುವಂತಹ ದಿನ. ಪ್ರೀತಿ ಪಾತ್ರರೊಂದಿಗೆ ಇದ್ದಂತಹ ಮುನಿಸು ದೂರವಾಗುವಂತಹ ಹಾದಿ ಸುಲಭವಾಗುತ್ತದೆ. ಇನ್ನು ಸ್ನೇಹಿತರೊಬ್ಬರು ನಿಮ್ಮ ಬೆಳವಣಿಗೆಗೆ ಪೂರಕವಾದ ಹೊಸ ಐಡಿಯಾ ಅಥವಾ ಅವಕಾಶವನ್ನ ತಂದುಕೊಡುವಂತಹ ದಿನವಾಗಿದೆ. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಲಕ್ಷ್ಮೀ ನಾರಾಯಣನ ಸ್ಮರಣೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ದೇವಿಗೆ ಬಿಳಿ ಬಣ್ಣದ ಹೂವು ಅಥವಾ ಕಲ್ಕಡವನ್ನ ನೈವೇದ್ಯವಾಗಿ ಅರ್ಪಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುವಂತದ್ದನ್ನ ಖಂಡಿತವಾಗಿಯೂ ನೋಡ್ತೀರ. ಇನ್ನು ಕನಕದಾರ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ನಿಮಗೆ ಸಾಧ್ಯವಾದರೆ ಇಂದು ಒಮ್ಮೆ ಕನಕದಾರ ಸ್ತೋತ್ರವನ್ನ ಕೇಳಿ ಅಥವಾ ಪಠಣೆಯನ್ನ ಮಾಡಿ. ಇದರಿಂದ ಧನ ಸ್ವರೂಪದ ಸಕಾರಾತ್ಮಕ ಶಕ್ತಿ ನಿಮ್ಮತ್ತ ಆಕರ್ಷಿಸುವಂತದ್ದನ್ನ ಈ ದಿನ ನೀವು ನೋಡ್ತೀರ. ಇನ್ನು ಅಕ್ಕಿಯ ದಾನವನ್ನ ಮಾಡುವಂತದ್ದು. ಶುಕ್ರನ ಕೃಪೆಗಾಗಿ ಇಂದು ಸಣ್ಣ ಪ್ರಮಾಣದ ಅಕ್ಕಿ ಅಥವಾ ಸಕ್ಕರೆಯನ್ನ ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವನ್ನ ಮಾಡುವುದು ಕೂಡ ಉತ್ತಮವಾದಂತಹ ಫಲವನ್ನ ನೀಡುವಂತದ್ದಾಗ್ತದೆ. ಇನ್ನು ಬಣ್ಣದ ಬಳಕೆಯನ್ನ ನೋಡುವುದಾದರೆ ಅಥವಾ ಬಣ್ಣದ ಆಯ್ಕೆಯಾಗಿ ನೋಡುವುದಾದರೆ ಇಂದು ತಿಳಿ ಬಿಳಿ ಅಥವಾ ಗಾಢ ಕೆಂಪು ಬಣ್ಣದ ಉಡುಪನ್ನ ಧರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನ ದುಪ್ಪಟ್ಟು ಮಾಡಿಸುವಂತದ್ದನ್ನ ಕಾಣ್ತೀರ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ ಇನ್ನ ವಿಶೇಷ ಸಂಖ್ಯೆಯಾಗಿ 9 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಈ ದಿನದ ಶುಭ ಮಂತ್ರವನ್ನ ನೋಡುವುದಾದರೆ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ವೃಷಭರಾಶಿಯವರೇ, ಲೈಫ್ ನಲ್ಲಿ ಅಪ್ಡೇಟ್ ಆಗದಿದ್ದರೆ ಔಟ್ಡೇಟೆಡ್ ಆಗ್ತೀವಿ. ನೀವು ಸ್ಥಿರತೆಯನ್ನ ಇಷ್ಟಪಡುವವರು ನಿಜ, ಆದರೆ ಬದಲಾವಣೆ ಜಗತ್ತಿನ ನಿಯಮವಾಗಿದೆ. ಹಳೆಯ ಹಾದಿಗಳು ಎಂದಿಗೂ ಹೊಸ ದಾರಿಯನ್ನ ತೋರಿಸುವುದಿಲ್ಲ. ಇಂದು ನಿಮ್ಮ ಕಂಫರ್ಟ್ ಝೋನ್ ನಿಂದ ಹೊರಬರಬೇಕಾಗುತ್ತೆ. ಹೊಸ ಐಡಿಯಾಗಳನ್ನ ಅಪ್ಪಿಕೊಳ್ಬೇಕಾಗುತ್ತೆ. ಜಗತ್ತು ಆಗ ನಿಮ್ಮ ಪ್ರತಿಭೆಯನ್ನ ಸ್ವೀಕರಿಸಲು ಕಾಯುವಂತಹ ದೃಶ್ಯಗಳನ್ನ ನೋಡುವಂತದ್ದಾಗ್ತದೆ. ಇಂದು ನಿಮ್ಮ ಕೆಲಸದ ಜಾಗದಲ್ಲಿ ಹಳೆಯ ಮತ್ತು ಸಾಂಪ್ರದಾಯಿಕ ಆಲೋಚನೆಗಳನ್ನ ಬದಿಗಿಟ್ಟು ಸ್ಮಾರ್ಟ್ ವರ್ಕ್ ಕಡೆಗೆ ಗಮನವನ್ನ ಹರಿಸುವಂತಹ ದಿನವಾಗಿದೆ. ಹೊಸ ತಂತ್ರಜ್ಞಾನ ಅಥವಾ ಹೊಸ ಸಾಫ್ಟ್ವೇರ್ ಕಲಿಯಲು ಇದು ಒಳ್ಳೆಯ ದಿನವಾಗಿದೆ. ಮೇಲಾಧಿಕಾರಿಗಳು ನಿಮ್ಮ ಸೃಜನಶೀಲತೆಯನ್ನ ಗುರುತಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಹೊಸ ಗ್ರಾಹಕರು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಬಜೆಟಿಂಗ್ ಕಡೆಗೆ ಗಮನವನ್ನ ಕೊಡಬೇಕಾದಂತಹ ದಿನ. ಅನಿರೀಕ್ಷಿತ ಆದಾಯದ ಮೂಲಗಳು ಸೃಷ್ಟಿಯಾಗಲಿದ್ದರೂ ಆನ್ಲೈನ್ ಶಾಪಿಂಗ್ ಅಥವಾ ತಾಂತ್ರಿಕ ಗೆಜೆಟ್ಗಳ ಮೇಲೆ ಅನಗತ್ಯವಾಗಿ ಹಣ ವ್ಯಯವಾಗುವಂತಹ ಯೋಗವಿದೆ. ಇಂದು ದೀರ್ಘಾವಧಿಯ ಹೂಡಿಕೆಗಳಿಗೆ ಯೋಜನೆಯನ್ನ ರೂಪಿಸಲು ಉತ್ತಮವಾದಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ಮತ್ತು ಪ್ರೀತಿಯ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಮುಕ್ತ ಸಂವಾದ ಇಂದಿನ ಮಂತ್ರವಾಗಲಿದೆ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಕಮ್ಯುನಿಕೇಶನ್ ಗ್ಯಾಪ್ಗಳು ದೂರವಾಗಲಿದೆ. ಸ್ನೇಹಿತರೊಂದಿಗೆ ಸೇರಿ ಹೊಸದೊಂದು ಸಕಾರಾತ್ಮಕ ಹವ್ಯಾಸವನ್ನ ಆರಂಭಿಸಲು ಇಂದು ಪೂರಕ ವಾತಾವರಣವನ್ನ ನೋಡ್ತೀರ. ಇಂದು ನಿಮ್ಮ ಮಾನಸಿಕ ಆರೋಗ್ಯ ಅತ್ಯುತ್ತಮವಾಗಿರುವಂತದ್ದು, ಆದರೆ ಸತತವಾಗಿ ಕಂಪ್ಯೂಟರ್ ಅಥವಾ ಮೊಬೈಲ್ ಪರದೆಯನ್ನ ನೋಡುವುದರಿಂದ ಕಣ್ಣಿನ ಆಯಾಸ ಕಾಡಬಹುದು. ಪ್ರತಿ 20 ನಿಮಿಷಕ್ಕೊಮ್ಮೆ ವಿರಾಮವನ್ನ ತೆಗೆದುಕೊಳ್ಳಿ. ಈ ನಿಮ್ಮ
ನಿಯಮವನ್ನ ಪಾಲಿಸಬೇಕಾಗುತ್ತೆ. ಇನ್ನು ನೈಸರ್ಗಿಕ ಪಾನೀಯಗಳನ್ನ ಹೆಚ್ಚಾಗಿ ನೀವು ಸೇವಿಸಬಾರದು. ನೀವು ಆದಷ್ಟು ಮೆಡಿಟೇಷನ್ ಮತ್ತು ಧ್ಯಾನವನ್ನ ನೀವು ರೂಢಿಸಿಕೊಳ್ಬೇಕಾಗುತ್ತೆ. ಮುಂಜಾನೆ ಕಣ್ಣು ಮುಚ್ಚಿ 5 ನಿಮಿಷಗಳ ಕಾಲ ಬ್ರಹ್ಮಾಂಡಕ್ಕೆ ಮತ್ತು ನಿಮ್ಮ ಜೀವನಕ್ಕೆ ಧನ್ಯವಾದವನ್ನ ಅರ್ಪಿಸಬೇಕಾಗುತ್ತೆ. ಇದು ನಿಮ್ಮ ಶುಕ್ರ ಗ್ರಹದ ಧನಾತ್ಮಕ ಶಕ್ತಿಯನ್ನ ವೃದ್ಧಿಸುವಂತದ್ದು. ಇನ್ನು ಬಿಳಿ ಬಣ್ಣದ ಎನರ್ಜಿಯನ್ನ, ಇಂದು ಬಿಳಿ ಅಥವಾ ತಿಳಿ ಗುಲಾಬಿ ಬಣ್ಣದ ಉಡುಪನ್ನ ಧರಿಸಿ. ಇದು ನಿಮ್ಮ ಸುತ್ತಲಿನ ನೆಗೆಟಿವ್ ವೈಬ್ಸ್ ಅನ್ನ ದೂರವನ್ನ ಮಾಡುವಂತದ್ದು. ಇನ್ನ ಕೆಲಸ ಆರಂಭಿಸುವ ಮುನ್ನ ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನ ಮನಸ್ಸಿನಲ್ಲಿಯೇ 11 ಬಾರಿ ನೀವು ಸ್ಮರಿಸಬೇಕಾಗುತ್ತೆ. ಇನ್ನ ಪರಿಸರವನ್ನ ಪ್ರೇಮವನ್ನ ಮಾಡುವಂತದ್ದು. ನಿಮ್ಮ ಮನೆಯಲ್ಲಿರುವಂತಹ ಅಥವಾ ಕಚೇರಿಯಲ್ಲಿರುವಂತಹ ಒಳಾಂಗಣ ಗಿಡಗಳಿಗೆ ಇಂದು ಸ್ವಲ್ಪ ನೀರನ್ನ ಉಣಿಸಬೇಕಾಗುತ್ತೆ. ಇದು ಮನಸ್ಸಿಗೆ ಸ್ಥಿರತೆಯನ್ನ ತರುವಂತದ್ದಾಗ್ತದೆ. ಇನ್ನ ಶುಭ ಸಂಖ್ಯೆಯನ್ನ ನೋಡುವುದಾದರೆ 6 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕು. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಬಿಳಿ ಮತ್ತು ಸ್ಕೈ ಬ್ಲೂ ಬಣ್ಣವನ್ನ ಬಳಸಿದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಪಡಿತೀರಾ ನೀವು. ಮಿಥುನ ರಾಶಿಯವರ ಸ್ಪರ್ಧೆ ಇರಬೇಕಾಗಿರುವುದು ನಿಮ್ಮ ಪಕ್ಕದವರ ಜೊತೆಯಲ್ಲ, ನಿಮ್ಮ ನಿನ್ನೆಯ ಆವೃತ್ತಿಯ ಜೊತೆಗೆ. ಜಗತ್ತು ನಿಮ್ಮ ಸಾಮರ್ಥ್ಯವನ್ನ ಗುರುತಿಸುವ ಮುನ್ನ ನಿಮ್ಮ ಮನಸ್ಸು ನಿಮ್ಮ ಶಕ್ತಿಯನ್ನ ನಂಬಬೇಕು. ನಿಮ್ಮ ಆಲೋಚನೆಗಳಿಗೆ ರೇಖೆ ಕಟ್ಟಿ, ಆದರೆ ನಿಮ್ಮ ಹೆಜ್ಜೆಗಳು ವಾಸ್ತವದ ನೆಲದ ಮೇಲಿರಬೇಕಾಗತ್ತೆ ಅಷ್ಟೇ. ಇಂದು ನಿಮ್ಮ ರಾಶಿಗೆ ಆಲೋಚನೆಗಳ ಸಮನ್ವಯ ಇರುವಂತದ್ದು. ನಿಮ್ಮ ರಾಶಾಧಿಪತಿ ಬುಧನ ಪ್ರಭಾವದಿಂದ ಬುದ್ಧಿ ಚುರುಕಾಗಿದ್ದರೂ ಚಂದ್ರನ ಚಲನೆ ನಿಮ್ಮನ್ನ ಒಂದೇ ಬಾರಿ 2 ವಿಭಿನ್ನ ಆಲೋಚನೆಗಳತ್ತ ಸೆಳೆಯಬಹುದು. ಇಂದು ಗೊಂದಲಕ್ಕೆ ಆಸ್ಪದವನ್ನ ಕೊಡದೆ ಯಾವುದಾದರೂ ಒಂದು ಕೆಲಸದ ಮೇಲೆ ಮಾತ್ರ ಗಮನವನ್ನ ಹರಿಸಿದರೆ ಅದ್ಭುತವಾದಂತಹ ಯಶಸ್ಸು ನಿಮ್ಮದಾಗುತ್ತದೆ. ಕಚೇರಿಯಲ್ಲಿ ಇಂದು ಹೊಸ ಜವಾಬ್ದಾರಿಗಳು ಹೆಗಲೇರುವಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯಬೇಡಿ. ನಿಮ್ಮ ಕ್ರಿಯೇಟಿವ್ ಆಲೋಚನೆಗಳಿಗೆ ಮೇಲಾಧಿಕಾರಿಗಳಿಂದ ಮನ್ನಣೆಯೂ ಕೂಡ ಸಿಗುವಂತದ್ದು. ಇಂದು ಆರ್ಥಿಕವಾಗಿ ಪ್ಲಾನಿಂಗ್ ಮಾಡಬೇಕಾದಂತಹ ದಿನ. ಆದಾಯಕ್ಕೆ ಕೊರತೆ ಇರುವುದಿಲ್ಲ, ಆದರೆ ಭವಿಷ್ಯದ ಹೂಡಿಕೆಗಳ ಕಡೆಗೆ ನಿಮ್ಮ ಗಮನವನ್ನ ಹರಿಯಬೇಕಾಗುತ್ತೆ. ಷೇರು ಮಾರುಕಟ್ಟೆ ಅಥವಾ ದೀರ್ಘಾವಧಿ ಯೋಜನೆಗಳಲ್ಲಿ ಹಣ ಹೂಡಲು ಚಿಂತನೆಯನ್ನ ನಡೆಸಬೇಕಾಗುತ್ತೆ. ಅನಗತ್ಯ ಗ್ಯಾಜೆಟ್ಗಳು ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲಿನ ಖರ್ಚನ್ನ ನಿಯಂತ್ರಿಸಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ಇಂದು ನಿಮ್ಮ ಮಾತಿಗೆ ಎಲ್ಲರೂ ಗೌರವವನ್ನ ನೀಡುತ್ತಾರೆ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಸಂಜೆ ವೇಳೆಗೆ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯಿಂದ ವಿಶೇಷ ಉಡುಗೊರೆ ಅಥವಾ ಒಳ್ಳೆಯ ಸುದ್ದಿ ಸಿಗುವಂತಹ ಯೋಗವು ಕೂಡ ಇರುವಂತದ್ದು. ಇನ್ನು ಮಾನಸಿಕ ಒತ್ತಡದಿಂದಾಗಿ ರಾತ್ರಿ ನಿದ್ದೆಯ ಕೊರತೆ ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ತಣ್ಣಗಿನ ಆಹಾರ ಪದಾರ್ಥಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಗಂಟಲಿನ ಇನ್ಫೆಕ್ಷನ್ ಆಗದಂತೆ ಜಾಗೃತಿಯನ್ನ ವಹಿಸಬೇಕಾಗುತ್ತೆ. ಯೋಗ ಅಥವಾ ಧ್ಯಾನಕ್ಕೆ ಕನಿಷ್ಠ 15 ನಿಮಿಷಗಳ ಕಾಲವನ್ನ ನೀವು ಮೀಸಲಿಡಬೇಕಾಗುತ್ತೆ. ಇಂದು ಮುಂಜಾನೆ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗ್ತವೆ. ಇನ್ನ ಸಂಜೆ ಮನೆಯ ದೇವರ ಕೋಣೆಯಲ್ಲಿ ಕರ್ಪೂರದ ಆರತಿಯನ್ನ ಮಾಡಿ ಅದರ ಹೊಗೆಯನ್ನ ಇಡೀ ಮನೆಗೆ ಹರಡಬೇಕಾಗುತ್ತೆ. ಇದು ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡುವಂತಹ ಕೆಲಸ ಮಾಡ್ತದೆ. ಇನ್ನ ಬುಧ ಗ್ರಹದ ಪ್ರೀತ್ಯರ್ಥವನ್ನ ಮಾಡುವಂತದ್ದು. ಹಸಿರು ಬಣ್ಣದ ಹಣ್ಣುಗಳನ್ನ ಅಥವಾ ಆಹಾರವನ್ನ ಹಸುವಿಗೆ ತಿನ್ನಿಸಬೇಕಾಗುತ್ತೆ. ಇದರಿಂದ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ, ಅಂದ್ರೆ ಡಿಸಿಷನ್ ಮೇಕಿಂಗ್ ಅಂತಾರಲ್ಲ, ಅದು ಉತ್ತಮಗೊಳ್ಳುವಂಥದ್ದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ ಈ ದಿನದ ವಿಶೇಷ ಸಂಖ್ಯೆಯಾಗಿ 5 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ತಿಳಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡಿತೀರಾ. ಕಟಕ ರಾಶಿಯವರ ನೀರನ್ನು ಎಷ್ಟು ಕಲುಕಿದರೂ ಅದು ಕೊನೆಗೆ ಶಾಂತವಾಗಿರಲೇಬೇಕು. ಕಟಕ ರಾಶಿಯವರೇ, ನಿಮ್ಮ ಸೂಕ್ಷ್ಮ ಮನಸ್ಸೇ ನಿಮ್ಮ ಶಕ್ತಿಯಾಗಿರುವಂತದ್ದು. ಹೊರಗಿನ ಪ್ರಪಂಚದ ಗದ್ದಲ ಟೀಕೆಗಳು ನಿಮ್ಮ ಒಳಗಿನ ಶಾಂತತೆಯನ್ನ ಕೆಡಿಸಲು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಇಂದು ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನ ನೀವು ನಂಬಬೇಕಾಗುತ್ತೆ. ಜಗತ್ತನ್ನ ಗೆಲ್ಲುವ ತಾಕತ್ತು ಆ ಕನ್ನಡಿಯೊಳಗೆ ಕಾಣುವಂತಹ ಬಿಂಬಕ್ಕಿದೆ ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ ಸದಾ. ಇಂದು ಮನಸ್ಸಿನ ನೆಮ್ಮದಿಯಾಗಿ ಚಂದ್ರನ ಆಶೀರ್ವಾದದಿಂದ ಇಂದು ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲು ಇದು ಸೂಕ್ತವಾದಂತಹ ದಿನವಾಗಿರುವಂತದ್ದು. ಇನ್ನು ಧನ ಲಾಭವಾಗಿ ಕಳೆದು ಹೋಗಿದೆ ಅಂದುಕೊಂಡಿದ್ದಂತಹ ಹಣ ಅಥವಾ ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ಇಂದು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುವಂತಹ ಸಂಗತಿಗಳು ಕೂಡ ಉದ್ಭವ ಆಗ್ತವೆ. ಇನ್ನು
ಉದ್ಯೋಗದಲ್ಲಿ ಪ್ರಗತಿಯನ್ನ ಕಾಣುವಂಥದ್ದು. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಸಿಗುವಂತಹ ದಿನ. ನಿಮ್ಮ ಕ್ರಿಯೇಟಿವಿಟಿಗೆ ಮನ್ನಣೆಯೂ ಕೂಡ ದೊರೆಯುವಂತದ್ದನ್ನ ಕಾಣ್ತೀರಾ. ಇನ್ನು ಭಾವನಾತ್ಮಕ ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು. ಇಂದು ಯಾರೋ ಒಬ್ಬರ ಭಾವುಕ ಮಾತುಗಳನ್ನ ಕೇಳಿ ದುಡುಕಿ ಯಾರಿಗೂ ಕೂಡ ಸಾಲವನ್ನ ಕೊಡಬೇಡಿ, ಅಥವಾ ಗ್ಯಾರಂಟಿಯಾಗಿ ಯಾರಿಗೂ ಕೂಡ ಸಹಿಯನ್ನ ದಯಮಾಡಿ ಹಾಕಬೇಡಿ. ಏಕೆಂದರೆ ಕೊಟ್ಟಂತಹ ಹಣ ಅಥವಾ ಗ್ಯಾರಂಟಿ ಆಗಿರುವಂತಹ ಒಂದು ರುಜು ಯಾವತ್ತೂ ಮರಳಿ ಬರುವುದಿಲ್ಲ. ಇನ್ನು ಆರೋಗ್ಯದ ಕಡೆಗೆ ನೀವು ಗಮನವನ್ನ ಕೊಡಬೇಕಾಗುತ್ತೆ. ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಹೊರಗಿನ ಎಣ್ಣೆ ಪದಾರ್ಥಗಳ ಸೇವನೆಯನ್ನ ಆದಷ್ಟು ತಪ್ಪಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯವು ಕೂಡ ಸುಧಾರಣೆಗೆ ಬರುವಂತದ್ದನ್ನ ನೋಡ್ತೀರಾ. ಇದು ನಿಮ್ಮ ದೊಡ್ಡ ಚಿಂತೆಯನ್ನ ದೂರ ಮಾಡುವಂತದ್ದು. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ದೇವಸ್ಥಾನಕ್ಕೆ ಭೇಟಿ ಮಾಡುವಂತಹ ಯೋಜನೆಯನ್ನ ರೂಪಿಸುವಂತಹ ದಿನ. ಇನ್ನ ಪ್ರೇಮಿಗಳಿಗೆ ಇಂದು ಪರಸ್ಪರರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಅವಕಾಶವೂ ಕೂಡ ಸಿಗುವಂತದ್ದನ್ನ ನೋಡ್ತೀರಾ. ಇಂದು ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗ್ತವೆ. ಇನ್ನ ಸಾಧ್ಯವಾದರೆ ಇಂದಿನ ದಿನ ಸ್ವಲ್ಪ ಹಾಲು, ಮೊಸರು ಅಥವಾ ಸಕ್ಕರೆಯನ್ನ ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ಮಾಡಿ. ಇದು ಚಂದ್ರನ ಬಲವನ್ನ ಹೆಚ್ಚಿಸುವಂತದ್ದು. ಇಂದು ಮನೆಗೆ ಬರುವಂತಹ ಅತಿಥಿಗಳಿಗೆ ಅಥವಾ ಯಾರಾದರೂ ಬಾಯಾರಿದವರಿಗೆ ಗೌರವದಿಂದ ಕುಡಿಯಲು ನೀರನ್ನ ನೀಡಬೇಕಾಗುತ್ತೆ. ಇದರಿಂದ ನಿಮ್ಮ ಮನಸ್ಸಿನ ಮೇಲಿರುವಂತಹ ಒತ್ತಡ, ಟೆನ್ಷನ್ ಸ್ವಲ್ಪ ಕಡಿಮೆಯಾಗುವಂತದ್ದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಸಿಲ್ವರ್ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲಗಳನ್ನ ಪಡಿತೀರಾ. ಸಿಂಹರಾಶಿಯವರೇ, ಸಿಂಹದ ಗರ್ಜನೆ ಕೇವಲ ಕಾಡಿಗೆ ಸೀಮಿತವಲ್ಲ, ಅದು ಇಡೀ ಸಾಮ್ರಾಜ್ಯದ ಅಸ್ತಿತ್ವದ ಸಂಕೇತವಾಗಿದೆ. ಲೈಫಲ್ಲಿ ನೀವು ಸೋತಾಗ ಸೈಲೆಂಟ್ ಆಗದಿರಿ ಅಂದರೆ ಅದರ ಅರ್ಥ ನೀವು ಹೆದರಿದ್ದೀರಿ ಎಂದಲ್ಲ, ಮುಂದಿನ ದೊಡ್ಡ ಜಿಗಿತಕ್ಕೆ ಸಿದ್ಧರಾಗಿದ್ದೀರಿ ಎಂದು ಅರ್ಥ. ಪರಿಸ್ಥಿತಿಗಳು ನಿಮ್ಮನ್ನ ನಿಯಂತ್ರಿಸಲು ಬಿಡಬೇಡಿ. ನಿಮ್ಮ ಸಾಮರ್ಥ್ಯದಿಂದ ಪರಿಸ್ಥಿತಿಯನ್ನೇ ನಿಮ್ಮ ಪರವಾಗಿ ತಿರುಗಿಸಿದಾಗ ಮಾತ್ರ ಯಶಸ್ಸು, ಜಯ ಖಂಡಿತವಾಗಿಯೂ ನಿಮ್ಮದಾಗುವಂತದ್ದು. ಇಂದು ಕುಟುಂಬದಲ್ಲಿ ನಿಮ್ಮ ಪ್ರಭಾವ ಮತ್ತು ಜವಾಬ್ದಾರಿ ಹೆಚ್ಚಾಗಲಿದೆ. ಒಡ ಹುಟ್ಟಿದವರೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ತಿಳಿಯಾಗಲಿವೆ. ಜೀವನ ಸಂಗಾತಿಯು ನಿಮ್ಮ ಮಹತ್ವಾಕಾಂಕ್ಷೆಗಳಿಗೆ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಸಂಜೆಯ ವೇಳೆಗೆ ಪ್ರೀತಿ ಪಾತ್ರರೊಂದಿಗೆ ಸಮಾಲೋಚನೆಯನ್ನ ನಡೆಸಲು ಉತ್ತಮವಾದಂತಹ ಸಮಯವೂ ಕೂಡ ಲಭಿಸುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಪ್ರಗತಿಪರವಾದಂತಹ ದಿನ. ಹೂಡಿಕೆಗಳಿಂದ ಉತ್ತಮ ಲಾಭದ ಸೂಚನೆ ಇದೆ. ಆದರೆ ನಿಮ್ಮ ಉದಾರ ಗುಣದಿಂದಾಗಿ ಇತರರಿಗೆ ದೊಡ್ಡ ಮೊತ್ತದ ಸಾಲವನ್ನ ನೀಡುವುದನ್ನ ಇಂದು ಆದಷ್ಟು ತಪ್ಪಿಸಬೇಕಾಗುತ್ತೆ. ಅಗತ್ಯ ಮುಂಜಾಗ್ರತೆ ಇಲ್ಲದಿದ್ದರೆ ಆ ಹಣ ಮರಳಿ ಬರುವುದು ವಿಳಂಬವಾಗಬಹುದು ಖಂಡಿತವಾಗಿಯೂ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ಸೂಕ್ತವಾದಂತಹ ವೇದಿಕೆ ಸಿಗಲಿದೆ. ಸಹೋದ್ಯೋಗಿಗಳು ನಿಮ್ಮ ನಿರ್ಧಾರಗಳನ್ನ ಗೌರವಿಸುತ್ತಾರೆ. ನಿಮ್ಮ ಕಲ್ಪನೆಗಳು ಮತ್ತು ಕಾರ್ಯವೈಖರಿ ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯಲಿದೆ. ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ಅಥವಾ ಹೊಸ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳಲು ಇದು ಉತ್ತಮವಾದಂತಹ ದಿನವಾಗಿದೆ. ದೀರ್ಘಾವಧಿಯ ಲಾಭಕ್ಕೆ ಇಂದು ತಳಹದಿಯೂ ಕೂಡ ಬೀಳುವಂತದ್ದನ್ನ ಖಂಡಿತವಾಗಿಯೂ ಈ ದಿನ ನೀವು ನೋಡ್ತೀರಾ. ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಿರುವಂತದ್ದು. ಆದಾಗ್ಯೂ ಬೆನ್ನು ನೋವು ಅಥವಾ ಕತ್ತಿನ ಸ್ನಾಯುಗಳ ಸೆಳೆತ ಕಾಣಿಸಿಕೊಳ್ಳಬಹುದು. ಕುಳಿತುಕೊಳ್ಳುವಂತಹ ಭಂಗಿ ಸರಿಯಾಗಿರಬೇಕಾಗುತ್ತೆ. ಧನಾತ್ಮಕ ಚಿಂತನೆಗಾಗಿ ಸ್ವಲ್ಪ ಸಮಯ ಧ್ಯಾನಕ್ಕೆ ಮೀಸಲಿಡಬೇಕಾಗುತ್ತೆ ನೀವು. ಇಂದು ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೆಂಪು ಚಂದನ ಅಥವಾ ಕೆಂಪು ಹೂವನ್ನ ಹಾಕಿ ಸೂರ್ಯ ದೇವನಿಗೆ ಅಗ್ರ್ಯವನ್ನ ನೀಡಿ. ಇದು ನಿಮ್ಮ ತೇಜಸ್ಸು ಮತ್ತು ಆತ್ಮವಿಶ್ವಾಸವನ್ನ ದ್ವಿಗುಣಗೊಳಿಸುವಂತದ್ದು. ಇನ್ನು ಲಕ್ಷ್ಮಿಯ ಆರಾಧನೆಯನ್ನ ಮಾಡುವಂತದ್ದು. ಶುಕ್ರವಾರದ ಪ್ರಯುಕ್ತ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಓಂ ಶ್ರೀಂ ಹ್ರೀಂ ಕ್ಲೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗ್ತವೆ. ಇನ್ನ ಗೌರವ ಮತ್ತು ದಾನವನ್ನ ಕೊಡುವಂತದ್ದು. ತಂದೆ ಅಥವಾ ತಾಯಿಯ ಸಮಾನರಾದ ಹಿರಿಯರ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಯಾವುದೇ ದೇವಸ್ಥಾನಕ್ಕೆ ಧಾನ್ಯ ಅಥವಾ ಕೆಂಪು ಬಣ್ಣದ ವಸ್ತುವನ್ನ ದಾನವಾಗಿ ಮಾಡುವುದು ಅತ್ಯಂತ ಶ್ರೇಷ್ಠವಾದುದು. ಇನ್ನ ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಂಗಾರದ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕನ್ಯಾ ರಾಶಿಯವರೇ, ಕನ್ನಡಿಯ ಮೇಲೆ ಧೂಳು ಕುಳಿತರೆ ಪ್ರತಿಬಿಂಬ ಮುಸುಗಾಗುತ್ತದೆ. ಹಾಗೆಯೇ
ಹಾಗೆಯೇ ಮನಸ್ಸಿನ ಮೇಲೆ ಅತಿಯಾದ ಯೋಚನೆಗಳು ಕುಳಿತರೆ ದಾರಿ ಮುಸುಕಾಗುತ್ತದೆ. ಧೂಳನ್ನ ಒರೆಸಬೇಕೇ ಹೊರತು ಕನ್ನಡಿಯನ್ನ ಒಡೆಯಬಾರದು. ಇಂದು ನಿಮ್ಮ ಯೋಚನೆಗಳನ್ನ ರಿಸೆಟ್ ಮಾಡಿ, ಆಗ ಪರಿಪೂರ್ಣತೆಗಿಂತ ಪ್ರಗತಿಯ ಕಡೆಗೆ ಗಮನವನ್ನ ಹರಿಸಬೇಕಾಗುತ್ತೆ. ನಿಮ್ಮ ಯಶಸ್ಸು ನಿಮ್ಮ ನಿರಂತರ ಪ್ರಯತ್ನದಲ್ಲಿದೆ, ಫಲಿತಾಂಶದಲ್ಲ ಎಂಬುದನ್ನ ನೀವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ವೃತ್ತಿ ರಂಗದಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಅತ್ಯುನ್ನತವಾದಂತಹ ಮಟ್ಟದಲ್ಲಿರುತ್ತದೆ. ಕಚೇರಿಯಲ್ಲಿ ಬಾಕಿ ಉಳಿದಿದ್ದ ಸಂಕೀರ್ಣವಾದ ಕೆಲಸಗಳನ್ನ ಬುದ್ಧಿವಂತಿಕೆಯಿಂದ ಮುಕ್ತಾಯಗೊಳಿಸುವಿರಿ. ಸಹೋದ್ಯೋಗಿಗಳು ನಿಮ್ಮ ಸಲಹೆಯನ್ನ ಪಡೆಯಲಿದ್ದಾರೆ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ಒಪ್ಪಂದಗಳು ಸಿಗುವ ಉತ್ತಮ ಯೋಗವಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಪ್ರಗತಿಪರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭಾಂಶ ಬರಲಾರಂಭಿಸುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ತೊಡಗಿರುವವರಿಗೆ ತಾಂತ್ರಿಕ ವಿಶ್ಲೇಷಣೆಯ ಆಧಾರದ ಮೇಲೆ ಲಾಭ ಸಿಗಲಿದೆ. ಆದರೆ ತರಾತುರಿಯಲ್ಲಿ ಯಾವುದೇ ಆಸ್ತಿ ಖರೀದಿ ಅಥವಾ ಸಾಲ ನೀಡುವ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬೇಡಿ. ಇನ್ನ ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತಹ ದಿನ. ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸಂಪೂರ್ಣ ಬೆಂಬಲವನ್ನ ನೀಡಲಿದ್ದಾರೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ದ್ವಿಗುಣಗೊಳಿಸುತ್ತದೆ. ಮನೆಯ ಮಿತ್ರರೊಬ್ಬರ ಭೇಟಿಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ. ಮಕ್ಕಳ ಭವಿಷ್ಯಕ್ಕಾಗಿ ಕೆಲವು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ಕಡೆಗೆ ಇಂದು ಸ್ವಲ್ಪ ಗಮನವನ್ನ ಹರಿಸಬೇಕಾಗ್ತದೆ. ಅತಿಯಾದ ಆಲೋಚನೆಗಳಿಂದ ರಾತ್ರಿ ನಿದ್ರಾಹೀನತೆ ಅಥವಾ ಅಜೀರ್ಣದ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಕನಿಷ್ಠ 15 ನಿಮಿಷವನ್ನ ನೀವು ಮೀಸಲಿಡಬೇಕಾಗುತ್ತೆ ಇಂದಿನ ದಿವಸ. ಇಂದು ಮುಂಜಾನೆ ಲಕ್ಷ್ಮೀ ದೇವಿಗೆ ತುಳಸಿ ದಳಗಳನ್ನ ಅರ್ಪಿಸಿ ಓಂ ಶ್ರೀ ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗ್ತವೆ. ಇನ್ನು ಕನ್ಯಾ ರಾಶಿಯವರು ಇಂದು ಹಸಿರು ಮತ್ತು ಬಿಳಿ ಬಣ್ಣದ ಮಿಶ್ರಿತ ಉಡುಪನ್ನ ಧರಿಸುವುದು ಅಥವಾ ಬಿಳಿ ಕರವಸ್ತ್ರವನ್ನ ಬಳಿ ಇಟ್ಕೊಳ್ಳುವುದು ಮಾನಸಿಕ ಏಕಾಗ್ರತೆಯನ್ನ ಹೆಚ್ಚಿಸುವಂತದ್ದು. ಇನ್ನ ಮನೆಯ ಕುಂಡಲಿನಲ್ಲಿರುವಂತಹ ಗಿಡಗಳಿಗೆ ನೀರನ್ನ ಹಾಕಬೇಕಾಗುತ್ತೆ. ಹಸಿರು ಪರಿಸರದಲ್ಲಿ 5 ನಿಮಿಷವನ್ನ ಕಳೆಯಬೇಕಾಗುತ್ತೆ. ಇದು ಬುಧ ಗ್ರಹದ ಶುಭ ದೃಷ್ಟಿಯನ್ನ ತರುವಂತದ್ದು ನಿಮಗೆ. ಇನ್ನ ಸೇವೆಯ ಮೂಲಕ ಪರಿಹಾರ. ಹೆಣ್ಣು ಮಕ್ಕಳಿಗೆ ಅಥವಾ ಸಣ್ಣ ಹೆಣ್ಣು ಮಗುವಿಗೆ ಸಿಹಿ ಪದಾರ್ಥವನ್ನ ನೀಡುವುದು ಇಂದಿನ ನಕಾರಾತ್ಮಕತೆಯನ್ನ ದೂರ ಮಾಡುವಂತದ್ದು. ಇನ್ನ ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ಶ್ವೇತವರ್ಣವನ್ನ ಬಳಸಬೇಕಾಗುತ್ತೆ ನೀವು. ತುಲಾ ರಾಶಿಯವರ ಜೀವನದಲ್ಲಿ ವೇಗಕ್ಕಿಂತ ದಿಕ್ಕು ಬಹಳ ಮುಖ್ಯವಾದದ್ದು. ತಪ್ಪು ದಿಕ್ಕಿನಲ್ಲಿ ಎಷ್ಟು ವೇಗವಾಗಿ ಓಡಿದರೂ ಗಮ್ಯ ತಲುಪಲು ಸಾಧ್ಯವಿಲ್ಲ, ಅಂದ್ರೆ ಗುರಿಯನ್ನ ತಲುಪಲು ಸಾಧ್ಯವಿಲ್ಲ. ನೀವು ಬ್ಯಾಲೆನ್ಸ್ ಮಾಡಲು ಹುಟ್ಟಿದವರು. ಇಂದು ಪರಿಸ್ಥಿತಿಗೆ ತಕ್ಕಂತೆ ನಿಮ್ಮ ನಿರ್ಧಾರಗಳನ್ನ ಬದಲಿಸಬೇಕಾಗುತ್ತೆ. ವೇಗವನ್ನ ಕಡಿಮೆ ಮಾಡಿ ಸರಿಯಾದ ದಿಕ್ಕನ್ನ ಆರಿಸಿಕೊಳ್ಳಬೇಕಾಗುತ್ತೆ. ಹಾಗಾದರೆ ಮಾತ್ರ ಜಯ ನಿಮ್ಮದಾಗುವಂತದ್ದು. ಇಂದು ಹಣಕಾಸಿನ ವಿಷಯದಲ್ಲಿ ಆದಾಯಕ್ಕಿಂತ ಖರ್ಚು ಹೆಚ್ಚು ಎಂಬಂತಿದ್ದರೂ ಅದು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಇರುವಂತದ್ದು. ಯಾವುದೋ ಹೊಸ ಗ್ಯಾಜೆಟ್ ಅಥವಾ ಸ್ಕಿಲ್ ಕಲಿಯಲು ಹಣ ವ್ಯಯಿಸುವುದು ಕೂಡ ತುಂಬಾ ಒಳ್ಳೆಯದು. ನಿಮ್ಮ ಹಳೆಯ ಸಾಲವೊಂದು ತೀರುವಂತಹ ದಿನವಾಗಿದೆ. ಇನ್ನ ನಿರಾಳತೆಯು ಕೂಡ ನಿಮಗೆ ಅದ್ಭುತವಾಗಿ ಸಿಗುವಂತದ್ದು. ಇಂದು ನಿಮ್ಮ ರಾಶಾಧಿಪತಿ ಶುಕ್ರನ ದಿನವಾಗಿದೆ. ಕಚೇರಿಯಲ್ಲಿ ನೀವು ತೆಗೆದುಕೊಳ್ಳುವಂತಹ ಒಂದು ಧೈರ್ಯದ ನಿರ್ಧಾರ ನಿಮ್ಮ ಪ್ರಗತಿಗೆ ಮುನ್ನಡಿಯನ್ನ ಬರೆಯುವಂತಹ ದಿನ. ಕೇವಲ ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ ಮೂಲಕ ನಿಮ್ಮ ಅಧಿಕಾರಿಗಳನ್ನ ಗಮನವನ್ನ ಸೆಳೆಯುತ್ತೀರಿ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗೆ ಸಂಬಂಧಿಸಿದಂತೆ ದೂರದ ಪ್ರಯಾಣ ಬೆಳೆಸುವಂತಹ ಯೋಗವು ಕೂಡ ಅತಿ ಹೆಚ್ಚಾಗಿರುವುದು. ಇಂದು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ಕೂಡ ತರುವಂತಹ ದಿನವಾಗಿರುವಂತದ್ದು. ಇಂದು ಕುಟುಂಬದಲ್ಲಿ ಒಬ್ಬರ ಮುನಿಸನ್ನ ನಿಮ್ಮ ಮಧುರವಾದ ಮಾತಿನಿಂದ ದೂರ ಮಾಡುತ್ತೀರಿ. ಪ್ರೇಮಿಗಳಿಗೆ ಇಂದು ಪ್ರಗತಿಪರವಾದಂತಹ ದಿನವಾಗಿದ್ದು ಪ್ರೀತಿಯ ವಿಷಯವನ್ನ ಮನೆಯವರ ಮುಂದೆ ಇಡಲು ಸೂಕ್ತವಾದಂತಹ ಸಮಯವಾಗಿದೆ. ಇನ್ನ ಸ್ನೇಹಿತರ ಕಡೆಯಿಂದ ನಿರೀಕ್ಷಿತ ಸಹಾಯ ಕೂಡ ನಿಮಗೆ ದೊರೆಯುವಂತದ್ದು. ಇನ್ನ ಮಾನಸಿಕ ನೆಮ್ಮದಿಯು ಕೂಡ ಹೆಚ್ಚಿರಿದ್ದರೂ ಅತಿಯಾದ ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಕೆಯಿಂದಾಗಿ ಕಣ್ಣಿನ ದಣಿವು ಮತ್ತು ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಡಿಜಿಟಲ್ ಡಿಟಾಕ್ಸ್ ಅಂದರೆ ಸ್ವಲ್ಪ ಸಮಯ ಪರದೆಯಿಂದ ದೂರವಿರುವುದು ಇಂದಿನ ದಿನದ ಅಗತ್ಯವಾಗಿದೆ. ಇಂದು ಮುಂಜಾನೆ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಕೇವಲ 5 ನಿಮಿಷ ಧ್ಯಾನವನ್ನ ಮಾಡಿ. ಇದರಿಂದ ಆರ್ಥಿಕ ಅಡೆತಡೆಗಳು ಮಂಗಮಾಯವಾಗುವಂತದ್ದು. ಇನ್ನು ಸುಗಂಧ ದ್ರವ್ಯದ ಪರಿಹಾರ. ಇಂದು ಸುವಾಸನೆ ಯುಕ್ತ ಪರ್ಫ್ಯೂಮ್ ಅಥವಾ ಚಂದನವನ್ನ ಬಳಸಿ ಹೊರಡಬೇಕಾಗುತ್ತೆ ನೀವು. ಶುಕ್ರನ ಆಕರ್ಷಣಾ ಶಕ್ತಿ
ನಿಮ್ಮಲ್ಲಿ ಹೆಚ್ಚಿ ಸಮಾಜದಲ್ಲಿ ಗೌರವ ಕೂಡ ಹೆಚ್ಚಾಗುವಂತದ್ದನ್ನ ಕಾಣ್ತೀರ. ಇನ್ನ ಬಿಳಿ ಬಣ್ಣದ ವಸ್ತುಗಳನ್ನ ದಾನವಾಗಿ ಮಾಡುವಂಥದ್ದು, ಇಂದು ಯಾರಿಗಾದರೂ ಸಕ್ಕರೆ, ಹಾಲು ಅಥವಾ ಬಿಳಿ ಬಣ್ಣದ ಸಿಹಿಯನ್ನ ನೀಡುವುದು ನಿಮ್ಮ ಮನಸ್ಸಿನ ನಕಾರಾತ್ಮಕತೆಯನ್ನ ದೂರ ಮಾಡುವಂತದ್ದಾಗ್ತದೆ. ಇನ್ನ ಪರಿಸರದ ಸೇವೆಯನ್ನ ಮಾಡುವಂಥದ್ದು, ಇಂದು ಒಂದು ಪುಟ್ಟ ಗಿಡಕ್ಕೆ ನೀರನ್ನ ಹಾಕಿ ದಿನವನ್ನ ಪ್ರಾರಂಭ ಮಾಡಬೇಕಾಗುತ್ತೆ. ಪರಿಸರದ ಸಕಾರಾತ್ಮಕ ಶಕ್ತಿ ನಿಮ್ಮನ್ನ ಆವರಿಸಿಕೊಳ್ಳುವಂತದ್ದ ಘಟನೆಗಳನ್ನ ಈ ದಿನ ನೀವು ನೋಡ್ತೀರಾ. ಇನ್ನ ಶುಭ ಸಂಖ್ಯೆಯನ್ನ ನೋಡುವುದಾದರೆ 6 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಬಿಳಿ ಮತ್ತು ಆಕಾಶ ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡಿತೀರಾ. ವೃಶ್ಚಿಕ ರಾಶಿಯವರೇ, ಒಂದು ಮಂಜುಗಡ್ಡೆಯ ಕೇವಲ 10% ಭಾಗ ಮಾತ್ರ ಹೊರಗಡೆ ಕಾಣಿಸುತ್ತದೆ. ಬಾಕಿ 90% ಭಾಗ ನೀರಿನ ಆಳದಲ್ಲಿ ಅಡಗಿರುತ್ತದೆ. ನಿಮ್ಮ ಸಾಧನೆಯೂ ಅಷ್ಟೇ. ಜಗತ್ತಿಗೆ ಕೇವಲ ನಿಮ್ಮ ಗೆಲುವು ಮಾತ್ರ ಕಾಣಬಹುದು, ಆದರೆ ಅದರ ಹಿಂದೆ ನೀವು ಪಟ್ಟಂತಹ ಶ್ರಮ, ಮೌನ ಮತ್ತು ತ್ಯಾಗಗಳು ನೀರಿನ ಆಳದಷ್ಟೇ ವಿಸ್ತಾರವಾಗಿವೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಶಕ್ತಿಯನ್ನ ಜಗತ್ತಿಗೆ ಪ್ರದರ್ಶಿಸುವ ಅಗತ್ಯವಿಲ್ಲ. ನಿಮ್ಮ ನಿಶಬ್ದ ಸಿದ್ಧತೆಯ ಶತ್ರುಗಳ ನಿದ್ದೆಗೆಡಿಸಲು ಸಾಕು. ಇಂದು ನಿಮ್ಮ ಆಳದ ಶಕ್ತಿಯನ್ನ ಅರಿತು ಮುನ್ನಡೆದರೆ ಜಯ ಖಂಡಿತವಾಗಿಯೂ ನಿಮ್ಮದಾಗುವಂಥದ್ದು. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ರಹಸ್ಯ ಕಾರ್ಯತಂತ್ರಗಳು ಮತ್ತು ಯೋಜನೆಗಳು ಭಾರಿ ಯಶಸ್ಸನ್ನ ತಂದುಕೊಡಲಿವೆ. ಸಹೋದ್ಯೋಗಿಗಳ ನಡುವೆ ಇದ್ದಂತಹ ಪೈಪೋಟಿಯಲ್ಲಿ ನಿಮ್ಮದೇ ಮೇಲುಗೈ ಆಗಲಿದೆ. ವ್ಯಾಪಾರಸ್ಥರಿಗೆ ಜಂಟಿ ಪಾಲುದಾರಿಕೆಯಲ್ಲಿ ಉತ್ತಮ ಲಾಭಾಂಶ ದೊರೆಯುವಂತಹ ಯೋಗವಿದೆ. ರಿಯಲ್ ಎಸ್ಟೇಟ್ ಅಥವಾ ತಾಂತ್ರಿಕ ವಲಯದಲ್ಲಿರುವವರಿಗೆ ದೊಡ್ಡ ಮಟ್ಟದ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಭರವಸೆಯ ದಿನವಾಗಿದೆ. ದೀರ್ಘಕಾಲದ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಲಾಭ ನಿಮ್ಮ ಕೈ ಸೇರುವಂಥದ್ದು. ಆದರೆ ರಹಸ್ಯ ಮೂಲಗಳಿಂದ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಅತಿಯಾದ ರಿಸ್ಕ್ ತೆಗೆದುಕೊಳ್ಳುವ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅನಗತ್ಯ ಸಾಲ ನೀಡುವುದನ್ನು ಇಂದಿಗೆ ಮುಂದೂಡುವುದು ತುಂಬ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಎಲ್ಲರಿಂದ ಮನ್ನಣೆ ಸಿಗುವಂಥದ್ದು. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಮನೆಯ ನವೀಕರಣ ಅಥವಾ ವಾಹನ ಖರೀದಿ ಬಗ್ಗೆ ಗಂಭೀರ ಚರ್ಚೆಗಳು ಕೂಡ ನಡೆಯಬಹುದು. ಇನ್ನು ದೂರದ ಸಂಬಂಧಿಕರಿಂದ ಶುಭ ಸಮಾಚಾರವೂ ಕೂಡ ಬರುವಂಥದ್ದನ್ನು ಕಾಣ್ತೀರ. ಇಂದು ನಿಮ್ಮ ದೈಹಿಕ ಸಾಮರ್ಥ್ಯ ಉತ್ತಮವಾಗಿರುತ್ತದೆ, ಆದರೆ ಅತಿಯಾದ ಆಲೋಚನೆಗಳಿಂದಾಗಿ ಸಂಜೆಯ ವೇಳೆಗೆ ಸಣ್ಣ ಪ್ರಮಾಣದ ತಲೆನೋವು ಅಥವಾ ನಿದ್ದೆಯ ಕೊರತೆ ಎದುರಾಗಬಹುದು. ಯೋಗ ಅಥವಾ ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕಾಗುತ್ತೆ. ಇಂದು ವೃಶ್ಚಿಕ ರಾಶಿಯವರ ಉಗ್ರ ಸ್ವಭಾವವನ್ನು ಶಾಂತಗೊಳಿಸಲು ಮತ್ತು ಆರ್ಥಿಕ ಪ್ರಗತಿಗಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದರ್ಶನವನ್ನು ಮಾಡಿ ಅಥವಾ ಮನೆಯಲ್ಲಿಯೇ ನೆನೆದು ಓಂ ಲಕ್ಷ್ಮೀ ನರಸಿಂಹಾಯ ನಮಃ ಎಂದು 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಸಾಧ್ಯವಾದರೆ ನಿರ್ಗತಿಕರಿಗೆ ಕೆಂಪು ಬಣ್ಣದ ಆಹಾರ ಪದಾರ್ಥಗಳನ್ನು, ಅಂದರೆ ತೊಗರಿಬೇಳೆ ಆಗಿರ್ಬೋದು ಅಥವಾ ಕೆಂಪು ಹಣ್ಣುಗಳನ್ನು ದಾನವಾಗಿ ಮಾಡುವಂಥದ್ದು. ಇದು ನಿಮ್ಮ ಜಾತಕದಲ್ಲಿನ ಮಂಗಳನ ದೋಷವನ್ನು ಕಡಿಮೆ ಮಾಡುವಂಥದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ಕೆಂಪು ಬಣ್ಣಕ್ಕೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿಡುವಲ್ಲಿ ಸಹಕರಿಸುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕು. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟದ ಫಲವನ್ನ ಖಂಡಿತವಾಗಿಯೂ ಪಡಿತೀರ ನೀವು. ಧನುರ್ರಾಶಿಯವರೇ, ಬಿಲ್ಲಿನಿಂದ ಹೊರಟಂತಹ ಬಾಣ ಮತ್ತು ನಿಮ್ಮ ಮನಸ್ಸಿನಿಂದ ಹೊರಟಂತಹ ದೃಢ ಸಂಕಲ್ಪ ಇವೆರಡೂ ಗುರಿಯನ್ನ ಮುಟ್ಟುವ ಮುನ್ನ ಎಂದಿಗೂ ಕೂಡ ನಿಲ್ಲುವುದಿಲ್ಲ. ಜಗತ್ತು ನಿಮ್ಮ ಸಾಮರ್ಥ್ಯವನ್ನ ಗುರುತಿಸುವ ಮುನ್ನ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನಿಮ್ಮ ಇಂದಿನ ಸಣ್ಣ ಹೆಜ್ಜೆಯ ನಾಳೆಯ ಇತಿಹಾಸವನ್ನ ಸೃಷ್ಟಿಸುವಂತದ್ದಾಗ್ತದೆ. ಧನುರಾಶಿಯವರೇ, ಇಂದು ಕೇವಲ ಆಲೋಚನೆ ಮಾಡುವುದಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಲು ಪ್ರಕೃತಿ ನಿಮಗೆ ಸಂಪೂರ್ಣವಾದಂತಹ ಶಕ್ತಿಯನ್ನ ನೀಡುವಂತಹ ದಿನವಾಗಿದೆ. ಇಂದು ನಿಮ್ಮ ವೃತ್ತಿ ರಂಗದಲ್ಲಿ ಹೊಸ ಆಲೋಚನೆಗಳು ಮೂಡಲಿವೆ. ಕಚೇರಿಯಲ್ಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿ ಹಳೆಯ ಸಾಂಪ್ರದಾಯಿಕ ಶೈಲಿಯನ್ನ ಬಿಟ್ಟು ಹೊಸ ತಂತ್ರಜ್ಞಾನ ಅಥವಾ ವಿಭಿನ್ನ ಕಾರ್ಯವೈಖರಿಯನ್ನ ಅಳವಡಿಸಿಕೊಳ್ಳಲು ಇದು ಉತ್ತಮವಾದಂತಹ ದಿನ. ಮೇಲಾಧಿಕಾರಿಗಳು ನಿಮ್ಮ ಹೊಸ ಪರಿಕಲ್ಪನೆಯನ್ನ ಮುಕ್ತವಾಗಿ ಸ್ವಾಗತಿಸುತ್ತಾರೆ. ಗುರಿ ತಲುಪಲು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆಯೂ ಕೂಡ ನಿಮಗೆ ಸಿಗುವಂತದ್ದು. ಇಂದು ಹಣಕಾಸಿನ ವಿಚಾರದಲ್ಲಿ ಸ್ಮಾರ್ಟ್ ಮೂವ್ಸ್ ಮಾಡಲಿದ್ದೀರಿ.
ದೀರ್ಘಕಾಲೀನ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವಿರಿ. ಆಕಸ್ಮಿಕವಾಗಿ ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ನಿಮ್ಮ ಕೈ ಸೇರಬಹುದು. ಆದಾಗ್ಯೂ ಇಂದಿನ ಗ್ರಹಗತಿಗಳು ನಿಮ್ಮನ್ನ ಆನ್ಲೈನ್ ಶಾಪಿಂಗ್ ಅಥವಾ ಅನಗತ್ಯ ಗೆಜೆಟ್ಗಳ ಕಡೆಗೆ ಆಕರ್ಷಿಸಬಹುದು. ಸ್ವಲ್ಪ ಸಮಯವನ್ನಾದರೂ ನೀವು ನಿಯಂತ್ರಣದಲ್ಲಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಇಂದು ಪ್ರೀತಿ ಮತ್ತು ಸೌಹಾರ್ದತೆ ಹೆಚ್ಚಿರುವಂತಹದ್ದು. ಮನೆಯ ಸದಸ್ಯರೊಬ್ಬರ ಸಾಧನೆಗೆ ನೀವು ಹೆಮ್ಮೆಯನ್ನ ಪಡುವಂತಹ ಸಂದರ್ಭ ಬರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ, ಮನೆ ಖರೀದಿಸುವುದು ಅಥವಾ ಪ್ರವಾಸದ ಬಗ್ಗೆ ಮಹತ್ವದ ಚರ್ಚೆಗಳು ಕೂಡ ನಡೆಯುವಂತಹ ದಿನವಾಗಿದೆ. ಒಂಟಿಯಾಗಿರುವವರಿಗೆ ತಮ್ಮ ಆಲೋಚನೆಗಳಿಗೆ ಸರಿ ಹೊಂದುವಂತಹ ಹೊಸ ಪರಿಚಯವಾಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಇಂದು ನಿಮ್ಮಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಿರುವಂತದ್ದು. ಆದರೆ ತಲೆಯ ಹಿಂಭಾಗದಲ್ಲಿ ಲಘು ನೋವು ಅಥವಾ ಕಣ್ಣಿನ ಆಯಾಸ ಕಾಡಬಹುದು. ಕಂಪ್ಯೂಟರ್ ಅಥವಾ ಮೊಬೈಲ್ ಪರದೆಯ ಮುಂದೆ ಹೆಚ್ಚು ಸಮಯವನ್ನ ಕಳೆಯುವವರು ನಿಯಮಿತವಾಗಿ ವಿರಾಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಪ್ರಾಣಾಯಾಮ ಇಂದಿನ ದಿನವನ್ನ ಮತ್ತಷ್ಟು ಉತ್ಸಾಹಭರಿತವಾಗಿಸುತ್ತದೆ. ಇಂದು ಹಳದಿ ಮಿಶ್ರಿತ ಬಿಳಿ ಬಣ್ಣದ ಉಡುಪನ್ನ ಧರಿಸಬೇಕಾಗುತ್ತೆ. ಇದು ನಿಮ್ಮಲ್ಲಿ ಧನಾತ್ಮಕ ಮತ್ತು ಆಧ್ಯಾತ್ಮಿಕ ಪ್ರಾಯೋಗಿಕ ಯೋಜನೆಗಳ ಸಮತೋಲನವನ್ನ ತರುವಂತದ್ದು. ಇಂದು ಬೆಳಗ್ಗೆ ಸೂರ್ಯನಿಗೆ ಅಗ್ರ್ಯವನ್ನ ಅರ್ಪಿಸುವಾಗ ನಿಮ್ಮ ಜೀವನದಲ್ಲಿರುವ 3 ಧನಾತ್ಮಕ ವಿಷಯಗಳಿಗೆ ಪ್ರಕೃತಿಗೆ ಮನಸ್ಸಿನಲ್ಲಿಯೇ ಧನ್ಯವಾದವನ್ನ ಅರ್ಪಿಸಬೇಕಾಗುತ್ತೆ. ಇದು ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂತದ್ದು. ಓಂ ಬೃಹಸ್ಪತಿ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಿ ಹತ್ತಿರದ ದೇವಸ್ಥಾನದಲ್ಲಿ ಕರ್ಪೂರದ ಆರತಿಯನ್ನ ಕಣ್ಣಿಗೆ ಒತ್ತಿಕೊಳ್ಬೇಕಾಗತ್ತೆ. ಇನ್ನು ಸಾಧ್ಯವಾದರೆ ಇಂದು ಯಾವುದೇ ಒಂದು ಸಣ್ಣ ಗಿಡಕ್ಕೆ ನೀರನ್ನ ಹಾಕಿ ಪೋಷಣೆಯನ್ನ ಮಾಡಬೇಕಾಗತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ತಿಳಿ ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಮಕರ ರಾಶಿಯವರೇ, ಲೈಫ್ ಅನ್ನೋದು ರನ್ನಿಂಗ್ ರೇಸ್ ಅಲ್ಲ, ಅದೊಂದು ಜಿಗ್ಸಾ ಪಜಲ್ ಇದ್ದಂತೆ. ಒಮ್ಮೊಮ್ಮೆ ಕೆಲವು ತುಣುಕುಗಳು ಸರಿಯಾಗಿ ಕೂರುತ್ತಿಲ್ಲ ಎನಿಸಿದಾಗ ಇಡೀ ಚಿತ್ರವೇ ಹಾಳಾಗಿದೆ ಎಂದುಕೊಳ್ಳಬೇಡಿ. ಸ್ವಲ್ಪ ಸಮಯ ಕೊಡಿ, ತಾಳ್ಮೆಯಿಂದ ಯೋಚನೆಯನ್ನ ಮಾಡಿ. ಪ್ರತಿಯೊಂದು ಸವಾಲು ನಿಮ್ಮ ಬದುಕಿನ ಯಶಸ್ಸಿನ ಚಿತ್ರವನ್ನ ಪೂರ್ಣಗೊಳಿಸಲು ಬಂದಿರುತ್ತದೆ. ವೇಗಕ್ಕಿಂತ ಸರಿಯಾದ ದಿಕ್ಕು ಮುಖ್ಯ ಎಂಬುದನ್ನ ಸದಾ ನಿಮ್ಮ ತಲೆಯಲ್ಲಿಟ್ಕೊಳ್ಬೇಕಾಗುತ್ತೆ. ನೀವು ಇಂದು ವೃತ್ತಿ ರಂಗದಲ್ಲಿ ನಿಮ್ಮ ತಾಳ್ಮೆಗೆ ದೊಡ್ಡ ಪರೀಕ್ಷೆ ಎದುರಾಗಬಹುದು. ಕಠಿಣ ಪರಿಶ್ರಮ ಪಟ್ಟರೂ ಕ್ರೆಡಿಟ್ ಬೇರೆಯವರ ಪಾಲಾಗುತ್ತಿದೆ ಎಂಬ ಭಾವನೆ ಮೂಡಬಹುದು. ಆದರೆ ನಿರಾಶರಾಗಬೇಡಿ. ನಿಮ್ಮ ಸದ್ದಿಲ್ಲದ ಕೆಲಸವನ್ನ ಮೇಲಾಧಿಕಾರಿಗಳು ಗಮನಿಸಿರುತ್ತಾರೆ. ವ್ಯಾಪಾರಸ್ಥರಿಗೆ ದೀರ್ಘಾವಧಿ ಲಾಭ ತರುವಂತಹ ಹೊಸ ಯೋಜನೆಗಳು ಸಿಗುವಂತಹ ದಿನ. ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಪಾಡಿಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಮಧ್ಯಮವಾದಂತಹ ದಿನ. ಆದಾಯಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ಆದರೆ ಹಳೆಯ ಸಾಲಗಳು ಅಥವಾ EMI ಪಾವತಿಗಾಗಿ ದೊಡ್ಡ ಮೊತ್ತದ ಹಣ ವ್ಯಯವಾಗಬಹುದು. ಅನಗತ್ಯ ಆನ್ಲೈನ್ ಶಾಪಿಂಗ್ಗೆ ಆದಷ್ಟು ಬ್ರೇಕ್ ಹಾಕುವುದು ಬಹಳ ಮುಖ್ಯ. ಹೂಡಿಕೆಯ ವಿಷಯದಲ್ಲಿ ಇಂದು ಯಾವುದೇ ಪ್ರಮುಖ ತೀರ್ಮಾನವನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬೇಡಿ. ಇನ್ನ ಕುಟುಂಬದಲ್ಲಿ ಸಣ್ಣ ವಿಷಯಕ್ಕೆ ಗೊಂದಲಗಳು ಸೃಷ್ಟಿಯಾಗಬಹುದು. ನಿಮ್ಮ ಕಠಿಣ ಮಾತುಗಳು ಪ್ರೀತಿ ಪಾತ್ರರ ಮನಸ್ಸಿಗೆ ನೋವುಂಟು ಮಾಡದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಜೀವನ ಸಂಗಾತಿಯು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂತಹ ಸಂಭವ ಇರುವುದರಿಂದ ಅವರ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಕೂಡ ಸಮಯವೂ ಕೂಡ ಇರುವಂತದ್ದು. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ಇಂದು ಕೆಲಸದ ಒತ್ತಡದಿಂದಾಗಿ ವಿಪರೀತ ದೈಹಿಕ ಆಯಾಸ ಮತ್ತು ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಮಾನಸಿಕ ನೆಮ್ಮದಿಗಾಗಿ ಇಂದು ಸ್ವಲ್ಪ ಸಮಯ ಪ್ರಾಣಾಯಾಮ ಅಥವಾ ಧ್ಯಾನಕ್ಕೆ ಮೀಸಲಿಡಬೇಕಾಗುತ್ತೆ. ನರಗಳ ದೌರ್ಬಲ್ಯ ಇರುವವರು ಆರೋಗ್ಯದ ಕಡೆಗೆ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕಾಗ್ತದೆ. ಇಂದು ಸಂಜೆ ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ಅಥವಾ ಪಾಯಸ ಅಥವಾ ಬರ್ಫಿಯನ್ನ ನೈವೇದ್ಯವಾಗಿ ಅರ್ಪಿಸಿ. ಇದರಿಂದ ಆರ್ಥಿಕ ಅಡೆತಡೆಗಳು ದೂರವಾಗುವಂಥದ್ದು. ಇನ್ನು ಸೂರ್ಯಾಸ್ತದ ನಂತರ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗತ್ತೆ. ಇದು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುವಂತದ್ದು. ಇನ್ನು ಸೇವೆಯ ಮೂಲಕ ಪರಿಹಾರ. ಇಂದು ಸಫಾಯಿ ಕರ್ಮಚಾರಿಗಳಿಗೆ ಅಥವಾ ಕಡುಬಡವರಿಗೆ ನಿಮ್ಮ ಕೈಲಾದಂತಹ ಆರ್ಥಿಕ ಸಹಾಯ ಅಥವಾ ಆಹಾರವನ್ನ ನೀಡಿ. ಶನಿ ದೇವನಿಗೆ ಶ್ರಮಜೀವಿಗಳ ಸೇವೆ ಅತ್ಯಂತ ಪ್ರಿಯವಾದುದು. ಇಂದು ಬಿಳಿ, ನೀಲಿ ಅಥವಾ ಕಡುಬೂದು ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ನೀಡುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 6 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಕಾಣ್ತೀರಾ ಈ ದಿನ.
ಕುಂಭರಾಶಿಯವರ ದಿನದ ಆರಂಭ ಲೋಡ್ ಆಗುವಾಗ ನಿಮ್ಮ ಮನಸ್ಸಿನ ಆಪರೇಟಿಂಗ್ ಸಿಸ್ಟಮ್ ಅನ್ನ ಸಕಾರಾತ್ಮಕತೆಯಿಂದ ಅಪ್ಡೇಟ್ ಮಾಡಿ. ಹಳೆಯ ವೈಫಲ್ಯಗಳೆಂಬ ಕ್ಯಾಶ್ ಫೈಲ್ಸ್ ಅನ್ನ ಡಿಲೀಟ್ ಮಾಡಬೇಡಿ. ನೆನಪಿಡಿ, ಜಗತ್ತಿನಲ್ಲಿ ಯಾರೂ ನಿಮ್ಮ ಯಶಸ್ಸನ್ನ ಹ್ಯಾಕ್ ಮಾಡಲು ಸಾಧ್ಯವಿಲ್ಲ. ನಿಮ್ಮಲ್ಲಿ ಸ್ವಯಂ ವಿಶ್ವಾಸದ ಫೈರ್ವಾಲ್ ಭದ್ರವಾಗಿರುವವರೆಗೆ ಯಾರೂ ಕೂಡ ನಿಮ್ಮನ್ನ ಹ್ಯಾಕ್ ಮಾಡಲು ಸಾಧ್ಯವೇ ಇಲ್ಲ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಾವೀನ್ಯತೆಗೆ ಹೆಚ್ಚಿನ ಅವಕಾಶವಿದೆ. ನಿಮ್ಮ ವಿಭಿನ್ನ ಆಲೋಚನೆಗಳು ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯಲಿವೆ. ಸಹೋದ್ಯೋಗಿಗಳೊಂದಿಗೆ ಕೆಲಸವನ್ನ ಮಾಡುವಾಗ ನಿಮ್ಮ ನಾಯಕತ್ವದ ಗುಣಗಳು ಪ್ರದರ್ಶನಗೊಳ್ಳುತ್ತವೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ಒಪ್ಪಂದಗಳು ಸಿಗುವ ಸಾಧ್ಯತೆ ಇದೆ. ತಂತ್ರಜ್ಞಾನ ಮತ್ತು ಸಂಶೋಧನಾ ವಲಯದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ವಿಯಾಗುವಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ದೀರ್ಘಕಾಲೀನ ಹೂಡಿಕೆಗಳಿಂದ ಉತ್ತಮ ಆದಾಯ ಬರಲಾರಂಭಿಸುತ್ತದೆ. ಆದರೆ ಇಂದು ಡಿಜಿಟಲ್ ಹಣಕಾಸು ವ್ಯವಹಾರಗಳನ್ನ ಮಾಡುವಾಗ ಅಥವಾ ಅಪರಿಚಿತರೊಂದಿಗೆ ಆನ್ಲೈನ್ ಒಪ್ಪಂದಗಳನ್ನ ಮಾಡಿಕೊಳ್ಳುವಾಗ ಹೆಚ್ಚಿನ ಜಾಗೃತೆಯಿಂದ ಇರಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಭವಿಷ್ಯದ ಆರ್ಥಿಕ ಯೋಜನೆಗಳ ಬಗ್ಗೆ ಮಹತ್ವದ ಚರ್ಚೆಗಳು ನಡೆಯುವಂತಹ ದಿನ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಗೌರವ ವೃದ್ಧಿಯಾಗಲಿದೆ. ಹಳೆಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಸಂತೋಷವನ್ನ ನೀಡುವಂತದ್ದಾಗ್ತದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಇಂದು ಮಾನಸಿಕವಾಗಿ ನಿರಾಳತೆ ಇರಲಿದ್ದರೂ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕಣ್ಣಿನ ಆಯಾಸ ಕಾಡಬಹುದು. ಕೆಲಸದ ನಡುವೆ ಸಣ್ಣ ವಿರಾಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಇನ್ನ ಸಾಕಷ್ಟು ನೀರನ್ನ ಕುಡಿಯುವುದು ಮತ್ತು ಯೋಗ ಮಾಡುವುದು ಇಂದಿನ ದಿನಕ್ಕೆ ಸಹಕಾರಿಯಾಗುವಂತದ್ದು. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಇಂದು ಮುಂಜಾನೆ ಕನಿಷ್ಠ 10 ನಿಮಿಷಗಳ ಕಾಲ ಯಾವುದೇ ಗ್ಯಾಜೆಟ್ ಗಳನ್ನ ಬಳಸದೆ ಪ್ರಕೃತಿಯನ್ನ ವೀಕ್ಷಿಸುತ್ತಾ ದೀರ್ಘವಾದಂತಹ ಉಸಿರಾಟದ ಪ್ರಕ್ರಿಯೆಯನ್ನ ನಡೆಸಬೇಕಾಗುತ್ತೆ. ಇದು ರಾಶಾಧಿಪತಿ ಶನಿಯ ನಕಾರಾತ್ಮಕ ಪ್ರಭಾವವನ್ನ ಕಡಿಮೆ ಮಾಡುವಂತದ್ದು. ಇಂದು ಮನೆಯಲ್ಲಿ ಮಹಾಲಕ್ಷ್ಮಿಯ ಅಷ್ಟೋತ್ತರ ಅಥವಾ ಮಂತ್ರಗಳನ್ನ ಧ್ವನಿ ವರ್ಧಕದಲ್ಲಿ ಪ್ಲೇ ಮಾಡಬೇಕಾಗುತ್ತೆ. ಆ ಧ್ವನಿ ತರಂಗಗಳು ಮನೆಯೊಳಗಿನ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂತದ್ದಾಗ್ತದೆ. ಇಂದು ನಿಮ್ಮ ವೃತ್ತಿಪರ ಕಾರ್ಯಗಳಲ್ಲಿ ಯಶಸ್ಸು ಕಾಣಲು ಬಿಳಿ ಅಥವಾ ತಿಳಿ ನೀಲಿ ಬಣ್ಣದ ಉಡುಪನ್ನ ಧರಿಸುವುದು ಕೂಡ ಉತ್ತಮ ಫಲವನ್ನ ನೀಡುವಂತದ್ದಾಗ್ತದೆ. ಇನ್ನ ಒಣಗುತ್ತಿರುವ ಯಾವುದೇ ಸಸ್ಯ ಅಥವಾ ಗಿಡಕ್ಕೆ ಇಂದು ನೀರುಣಿಸಬೇಕಾಗುತ್ತೆ. ಜೀವಕೋಟಿಗೆ ನೀಡುವ ಈ ಸಣ್ಣ ನೆರವು ನಿಮ್ಮ ಕರ್ಮ ಫಲವನ್ನ ಉತ್ತಮಗೊಳಿಸುವಂತದ್ದಾಗ್ತದೆ. ಇನ್ನ ಶುಭ ಸಂಖ್ಯೆಯಾಗಿ 8 ಮತ್ತು 6 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ನೋಡುವುದಾದರೆ ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಕಂಡೇ ಕಾಣ್ತೀರಾ. ಮೀನರಾಶಿಯವರೇ, ನೀವು ಸಮುದ್ರದ ಆಳದಂತೆ ಅಪಾರ ಕಲ್ಪನಾ ಶಕ್ತಿಯನ್ನ ಹೊಂದಿದವರು. ಜಗತ್ತು ನಿಮ್ಮನ್ನ ಕೇವಲ ಭಾವನಾತ್ಮಕ ವ್ಯಕ್ತಿ ಎಂದು ಗುರುತಿಸಬಹುದು. ಆದರೆ ನಿಮ್ಮ ಒಳಗಿನ ಅಂತಃಪ್ರಜ್ಞೆಯೇ ನಿಮ್ಮ ಅತಿ ದೊಡ್ಡದಾದಂತಹ ದಿಕ್ಸೂಚಿಯಾಗಿರುವಂತದ್ದು. ಬೇರೆಯವರು ಹಾಕಿಕೊಟ್ಟ ಹಾದಿಯಲ್ಲಿ ನಡೆಯುವುದಕ್ಕಿಂತ ನಿಮ್ಮದೇ ಆದ ವಿಶಿಷ್ಟ ಹಾದಿಯನ್ನ ಸೃಷ್ಟಿಸಿಕೊಳ್ಳುವಂತಹ ಶಕ್ತಿ ನಿಮಗಿರುವಂತದ್ದು. ಅಲೆಗಳು ಎಷ್ಟೇ ಜೋರಾಗಿದ್ದರೂ ನದಿಯ ಹರಿವು ಸಾಗರವನ್ನ ಸೇರದೆ ನಿಲ್ಲುವುದಿಲ್ಲ. ನಿಮ್ಮ ಮೇಲಿರುವಂತಹ ನಂಬಿಕೆಯು ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ ನಿಮ್ಮ ಜೀವನದಲ್ಲಿ. ಇಂದು ಹಣಕಾಸಿನ ವಿಷಯದಲ್ಲಿ ಇಂದು ಪ್ರಗತಿಪರವಾದಂತಹ ದಿನ. ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ಅಥವಾ ಸಾಲದ ರೂಪದಲ್ಲಿ ನೀಡಿದ್ದಂತಹ ಹಣ ಮರಳಿ ಕೈ ಸೇರುವಂತಹ ಸಾಧ್ಯತೆ ದಟ್ಟವಾಗಿದೆ. ಆದರೆ ಭವಿಷ್ಯದ ಯೋಜನೆಗಳಿಗಾಗಿ ಇಂದು ಹೂಡಿಕೆ ಮಾಡುವಾಗ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ. ಕಲ್ಪನಾ ಲೋಕದಿಂದ ಹೊರಬಂದು ವಾಸ್ತವಕ್ಕೆ ತಕ್ಕಂತೆ ಬಜೆಟ್ ಅನ್ನ ರೂಪಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸುವುದು ಬಹಳ ಮುಖ್ಯ. ಸಂಗಾತಿಯು ನಿಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಕಷ್ಟದ ಸಮಯದಲ್ಲಿ ಹೆಗಲನ್ನ ಕೊಟ್ಟು ನಿಲ್ಲಲಿದ್ದಾರೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ನಂಬಿಕೆ ಹೆಚ್ಚಾಗುವಂತಹ ಘಟನೆಯೊಂದು ನಡೆಯುವಂತದ್ದು. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಕೂಡ ನೆಲೆಸುವಂತದ್ದನ್ನ ಕಾಣ್ತೀರಾ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕ್ರಿಯಾತ್ಮಕ ಆಲೋಚನೆಗಳಿಗೆ ಉತ್ತಮ ಮನ್ನಣೆ ದೊರೆಯಲಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಆದರೆ ನಿಮ್ಮ ಶಾಂತ ಸ್ವಭಾವದಿಂದ ಪರಿಸ್ಥಿತಿಯನ್ನ ತಿಳಿಗೊಳಿಸುವಿರಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಾಗಲಿದ್ದು ದೀರ್ಘಾವಧಿಯ ಲಾಭಕ್ಕೆ ಮುನ್ನಡೆಯೂ ಕೂಡ ಬರೆಯುವಂತದ್ದಾಗ್ತದೆ. ಇಂದು ಹಣಕಾಸಿನ ದೃಷ್ಟಿಯಿಂದ ಪ್ರಗತಿಪರವಾದಂತಹ ದಿನ. ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ಅಥವಾ ಸಾಲದ ರೂಪದಲ್ಲಿ ನೀಡಿದ್ದಂತಹ ಹಣ ಭವಿಷ್ಯದ ಯೋಜನೆಗಳಿಗಾಗಿ ಇಂದು ಹೂಡಿಕೆ ಮಾಡುವಾಗ ಆತುರದ ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬೇಡಿ. ಕಲ್ಪನಾ ಲೋಕದಿಂದ ಹೊರಬಂದು ವಾಸ್ತವಕ್ಕೆ ತಕ್ಕಂತೆ ಬಜೆಟ್ ಅನ್ನ ರೂಪಿಸಿಕೊಳ್ಬೇಕಾಗುತ್ತೆ ನೀವು. ಇನ್ನ ಕುಟುಂಬದಲ್ಲಿ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸುವುದು ಬಹಳ ಮುಖ್ಯ. ಸಂಗಾತಿಯು ನಿಮ್ಮ ಭಾವನೆಗಳನ್ನ
ಅರ್ಥ ಮಾಡಿಕೊಂಡು ಕಷ್ಟದ ಸಮಯದಲ್ಲಿ ಹೆಗಲಿಗೆ ಹೆಗಲನ್ನ ಕೊಡುವಂತಹ ದಿನ. ಇನ್ನು ಮಾನಸಿಕ ಒತ್ತಡದ ಕಾರಣದಿಂದಾಗಿ ಇಂದು ನಿದ್ರಾಹೀನತೆ ಅಥವಾ ಕಣ್ಣಿನ ಆಯಾಸ ಕೂಡ ಕಾಡಬಹುದಾದಂತಹ ದಿನ. ಇನ್ನು ವಿಶೇಷವಾಗಿ ಮೀನ ರಾಶಿಯು ಜಲತತ್ವದ ರಾಶಿಯಾಗಿರುವುದರಿಂದ ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ಅಗ್ರ್ಯವನ್ನ ನೀಡಿ ಪ್ರಾರ್ಥನೆಯನ್ನ ಮಾಡಿ. ಇದು ನಿಮ್ಮ ತೇಜಸ್ಸನ್ನ ಹೆಚ್ಚಿಸುವಂತದ್ದು. ಇಂದು ಶುಕ್ರವಾರದ ವಿಶೇಷವಾಗಿ ಮಹಾಲಕ್ಷ್ಮಿ ಹಾಗೂ ನಾರಾಯಣನಿಗೆ ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸಿ ದೀಪಾರಾಧನೆಯನ್ನ ಮಾಡಿ. ಇದರಿಂದ ಆರ್ಥಿಕ ಅಡಚಣೆಗಳು ನಿವಾರಣೆಯಾಗ್ತವೆ. ಇಂದು ಸಂಜೆ ಬಿಳಿ ಅಥವಾ ಹಳದಿ ಬಣ್ಣದ ಸಿಹಿ ತಿಂಡಿಯನ್ನ ಸಣ್ಣ ಮಕ್ಕಳಿಗೆ ಹಂಚಬೇಕಾಗುತ್ತೆ. ಈ ಹಂಚುವಿಕೆಯಿಂದ ನಿಮ್ಮ ಜಾತಕದಲ್ಲಿರುವಂತಹ ಗುರುಬಲ ಮತ್ತು ಶುಕ್ರಬಲ ಎರಡೂ ಕೂಡ ವೃದ್ಧಿಯಾಗುವಂತದ್ದು. ಶುಭ ಸಂಖ್ಯೆ 3 ಮತ್ತು 7. ಶುಭ ಬಣ್ಣ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು.